ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ ಸ್ಕೂಲು? ಯಾವ ಕ್ಲಾಸ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಓಕೆ, ಸೈನ್ಸಾ? ಆಲ್ ರೈಟ್. ಇಂಗ್ಲಿಷುನಾ? ವಾ, ವೆರಿ ಗುಡ್. ಓಕೆ, ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಒಂದು ಟಾಪಿಕ್ ಅನ್ನ ನೋಡೋಣ ನಾವು. ನಮ್ ಕ್ಲಾಸ್ ಅಲ್ಲಿ, ಫೋರ್ತ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ವಿ ಮಕ್ಳೇ, ನೆನ್ಪಿದ್ಯಾ? ವಾಟ್ ವಿಲ್ ಬಿ ಡೂಯಿಂಗ್ ಇನ್ ದ ಲಾಸ್ಟ್ ಕ್ಲಾಸ್? ಎಸ್, ವೆರಿ ಗುಡ್. ವಿ ಗಾಟ್ ಇಂಟ್ರೊಡ್ಯೂಸ್ ಟು ಫೋನಿಕ್ಸ್. ಫೋನಿಕ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಅದಕ್ಕೆ ನಾನು ಕೊಟ್ಟಿರೋ ಕೆಲವು ಲೆಟರ್ಸ್ ನ ಶಬ್ದ ನೀವು ಪ್ರಾಕ್ಟೀಸ್ ಮಾಡಿ ನೋಡಿದ್ರ ಮನೆಯಲ್ಲಿ? ಮಾಡಿದ್ರಾ? ಓಕೆ, ವೆರಿ ಗುಡ್. ಸೊ ಇವತ್ತು ಕೆಲವು ಅಕ್ಷರಗಳ ಫೋನಿಕ್ ಸೌಂಡ್ಸ್ ನ ಕಲ್ತ್ಕೊಳ್ಳೋಣ. ಅದಕ್ಕೆ ಮುಂಚೆ ಪ್ರತಿ ಕ್ಲಾಸ್ ಅಲ್ಲೂ ನಾನು ನಿಮ್ಗೆ ಒಂದು ಮೋಟಿವೇಶನ್ ಕೊಟ್ಟು ಹೇಳ್ತೀನಲ್ಲ, ಅದಕ್ಕಿಂತ ಪರವಾಗಿ ಇವತ್ತಿನ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಎರಡು ಫನ್ ಫ್ಯಾಕ್ಟ್ ಅಬೌಟ್ ಇಂಗ್ಲಿಷ್. ಇದಕ್ಕೆ ಇದನ್ನೇನಾ ಅರ್ಥ ಅಂತ ನೀವು ತಿಳ್ಕೊಳ್ತೀರಾ. ಓಕೆ, ಐ ಶೇರ್ ದ ಸ್ಕ್ರೀನ್. ಐ ಜಸ್ಟ್ ಟೇಕ್ 2 minutes ಆಫ್ ಯೋರ್ಸ್. ಅದನ್ನ ಫಸ್ಟ್ ನೋಡ್ಬಿಡೋಣ, ಅದಾದ್ಮೇಲೆ ನಾವು ಫೋನಿಕ್ಸ್ ಅನ್ನ ಕಂಟಿನ್ಯೂ ಮಾಡೋಣ, ಆಯ್ತಾ? ನಾನು ಶೇರ್ ಮಾಡ್ತಿರೋ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಿದೆ ಅನ್ಸತ್ತೆ. ಸಮನ್ ಸೇ ದ ಸ್ಕ್ರೀನ್ ಇಸ್ ವಿಸಿಬಲ್. ಕಾಣಿಸ್ತಿದೆ ಅಂತ ಹೇಳಕ್ಕಾಗತ್ತಾ? ಹೇಳ್ಬೋದಾ ಮಕ್ಕಳೇ, ಹೌದು ಇಲ್ಲ? ಓಕೆ. ನೀವೆಲ್ಲರೂ ಅಕ್ಷರ ಅಂದ್ರೆ ಈ ಐ ಜೆ ಎಲ್ಲ ಉಪಯೋಗಿಸ್ತೀರಾ ಅಲ್ವಾ? ಆ ಐ ಮೇಲೆ ಒಂದ್ ಚುಕ್ಕೆ ಇಡ್ತೀವಲ್ವಾ, ಆ ಚುಕ್ಕೆ ಏನಂತ ಯಾರಿಗಾದ್ರೂ ಗೊತ್ತಿದ್ಯಾ? ದ ಡಾಟ್ ಓವರ್ ದ ಲೆಟರ್ ಐ ಅಂಡ್ ಲೆಟರ್ ಜೆ, ವಾಟ್ ಇಟ್ ಇಸ್ ಬೀನ್ ಕಾಲ್ಡ್? ಅದಕ್ಕೆ ಏನಂತ ಏನಾದ್ರೂ ಒಂದು ಹೆಸರಿದ್ಯಾ? ಆ ಚುಕ್ಕೆಗೆಲ್ಲ ಒಂದ್ ಹೆಸರಿದ್ಯಾ? ಹೌದು, ಇದೆ. ಒಬ್ರು ಕೇಳ್ತಿದಾರೆ, ಆ ಚುಕ್ಕೆಗೆಲ್ಲ ಹೆಸರಿದ್ಯಾ ಅಂತ. ಎಸ್, ವಿ ಡೂ ಹ್ಯಾವ್ ಅ ನೇಮ್ ಫಾರ್ ಇಟ್. ಅದನ್ನ ಏನಂತೀವಿ ಗೊತ್ತಾ? ಅದನ್ನ ನಾವು ಏನು ಕಾಣಿಸ್ತಿಲ್ವಾ, ಅದ್ರಿಗೆ ಹೆಸರಿದೆ. ಅದ್ರಿಗೆ ಹೆಸರು ಸೂಪರ್ ಸ್ಕ್ರಿಪ್ಟ್ ಡಾಟ್ ಅಂತೀವಿ. ಅಲ್ಲದೆ ಟಿಟಿಲ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಸೂಪರ್ ಸ್ಕ್ರಿಪ್ಟ್ ಡಾಟ್ ಅಲ್ಲದೆ ಟಿಟಿಲ್ ಅಂತ ಹೇಳೋದು. ಅಂದ್ರೆ ಐ ಮೇಲೆ ಇರೋ ಒಂದ್ ಚುಕ್ಕೆ ಅಥವಾ ಜೆ ಮೇಲೆ ಇರೋ ಒಂದ್ ಚುಕ್ಕೆ, ಅದ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರಿತೀವಲ್ಲ ಅದು. ಸೊ ಅದನ್ನ ನಾವೇನಂತ ಕರಿತೀವಿ ಮಕ್ಳೇ? ತಿಳ್ಕೊಳ್ಳಿ ನೀವು. ಸೂಪರ್ ಸ್ಕ್ರಿಪ್ಟ್ ಡಾಟ್ ಅಲ್ಲದೆ ಟಿಟಿಲ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾವು ಇಂಗ್ಲಿಷ್ ಅಲ್ಲಿ ಎಷ್ಟೋ ವರ್ಡ್ಸ್ ಎಲ್ಲ ಬಳಸ್ತೀವಿ. ಅದರಲ್ಲಿ ಕಾಮನ್ ಆಗಿರೋ ಲೆಟರ್ ಏನಂತ ಗೊತ್ತಿದ್ಯಾ ನಿಮ್ಗೆ? ಸಾಮಾನ್ಯವಾಗಿ ಈ ಅಕ್ಷರದಿಂದಾನೇ ವರ್ಡ್ಸ್ ಎಲ್ಲ ಫಾರ್ಮ್ ಆಗತ್ತೆ. ಮೋಸ್ಟ್ ಕಾಮನ್ಲಿ ಯೂಸ್ ಲೆಟರ್ ಇನ್ ಇಂಗ್ಲಿಷ್, ಇಟ್ ಇಸ್ ಫೌಂಡ್ ಟು ಬಿ ದ ಲೆಟರ್ ಇ. ಇ ಆಗಿರೋ ಅಕ್ಷರನೇ ಕಾಮನ್ ಆಗಿ ಬಳಸೋ ಲೆಟರ್ ಆಗಿದೆ. ಓಕೆ, ಅಂಡ್ ಎವ್ರಿ ಇಯರ್ ಅರೌಂಡ್ 800 ವರ್ಡ್ಸ್ ಆರ್ ಆಡೆಡ್ ಟು ಇಂಗ್ಲಿಷ್ ಡಿಕ್ಷನರಿ. ನಿಮ್ಮನೇಲಿ ಡಿಕ್ಷನರಿ ಎಲ್ಲ ಇದೆಯಾ? ಅಂದ್ರೆ ಆ ಡಿಕ್ಷನರಿ ಇತ್ತಂದ್ರೆ ಯಾವ್ದಾದ್ರು ಒಂದು ಕಠಿಣವಾಗಿರೋ ಒಂದು ಪದ ಇತ್ತಂದ್ರೆ ಆ ವರ್ಡ್ ಅದ್ ಏನ್ ಮೀನಿಂಗ್ ಅಂತ ಗೊತ್ತಾಗತ್ತೆ. ಇವಾಗಂತೂ ಅದ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ನಾನೆಲ್ಲ ಸ್ಕೂಲ್ ಓದುವಾಗ ಪ್ರತಿದಿನ ಸ್ಕೂಲ್ ಹೋಗುವಾಗ ಡಿಕ್ಷನರಿನೂ ತಗೊಂಡ್ ಹೋಗ್ಬೇಕು ಮನೆಯಿಂದ. ಏನಾದ್ರೂ ಒಂದ್ ಕಷ್ಟವಾಗಿರೋ ವರ್ಡ್ ನೋಡಿದ್ರೆ ಆ ವರ್ಡ್ ಅರ್ಥ ಏನಂತ ನಾವು ತಿಳ್ಕೋಬೇಕು. ದೋಸ್ ವೇ ದ ಡೇಸ್ ಲೈಕ್ ದಟ್, ಬಟ್ ನೌ ಇಟ್ ಹಸ್ ಬೀನ್ ವೆರಿ ಮಚ್ ಮಿನಿಮೈಸ್. ನೀವು ಬಳಸ್ತಿದ್ರೆ ಅಂದ್ರೆ ವೆರಿ ಗುಡ್. ಆದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಈ ಡಿಕ್ಷನರಿ ಇರ್ಬೇಕು, ಯಾಕಂದ್ರೆ ಅದು ಏನಂತ ನಾವು ತಿಳ್ಕೊಬಹುದು ಅಲ್ವಾ? ಅದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಇಂಗ್ಲಿಷ್ ಡಿಕ್ಷನರಿಗೆ 800 ವರ್ಡ್ಸ್ ಆರ್ ಆಡೆಡ್ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಫಾರ್ ಎವ್ರಿ 98 minutes ನ್ಯೂ ವರ್ಡ್ ಇಸ್ ಬೀನ್ ಕ್ರಿಯೇಟೆಡ್. ಓಕೆ, ಇಷ್ಟೆಲ್ಲ ನಾವು ಕಲಿತಿದೀವಿ ಇಂಗ್ಲಿಷ್ ಬಗ್ಗೆ. ಇಂಗ್ಲಿಷ್ ಬಗ್ಗೆ ಇರೋ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ ನಾವು ತಿಳ್ಕೊಂಡ್ರೆ ಒಳ್ಳೇದ್ ತಾನೆ? ಎಸ್. ಸೊ ಜೆ ಮೇಲೆ ಐ ಮೇಲೆ ಇರೋ ಆ ಡಾಟ್ ನ ನಾವೇನಂತೀವಿ? ಟಿಟಲ್ ಅಂತ ಹೇಳ್ತೀವಿ. ಅಲ್ಲದೆ ಸೂಪರ್ ಸ್ಕ್ರಿಪ್ಟ್ ಡಾಟ್ ಅಂತ ನಾವು ಕರಿತೀವಿ. ಕಾಮನ್ಲಿ ಯೂಸ್ ಲೆಟರ್ ಇ. ಆಲ್ ರೈಟ್. ಓಕೆ, ಇವತ್ತಿನ ಸೆಷನ್ಗೆ ನಾವು ಹೋಗೋಣ. ಫೋರ್ತ್ ಕ್ಲಾಸ್ ಅಲ್ಲಿ ಫೋನಿಕ್ಸ್ ಅಂದ್ರೆ ಏನು, ಅದ್ರದ್ದು ಮೀನಿಂಗ್ ಏನು, ಅದ್ರದ್ದು ನೆಸೆಸಿಟಿ ಏನಿದೆ ಅವೆಲ್ಲ ತಿಳ್ಕೊಂಡ್ವಿ. ಅದಿಲ್ಲದೆ ಬಬಲ್ ಲೆಟರ್ಸ್, ಅದು ಶಬ್ದಗಳನ್ನ ನಾವು ತಿಳ್ಕೊಂಡ್ವಿ. ಆ ಶಬ್ದಗಳನ್ನ ಬೇಸ್ ಮಾಡಿ ಫಾರ್ಮ್ ಆಗೋ ವರ್ಡ್ಸ್ ಅನ್ನು ನಾವು ನೋಡಿದ್ವಿ. ಸೊ ಫೋನಿಕ್ಸ್ ಅಂದ್ರೆ ಏನು? ಯೂನಿಕ್ ಸೌಂಡ್ಸ್ ದಟ್ ಲೆಟರ್ಸ್ ಮೇಕ್
ಸೊ ದಟ್ ಯು ಕ್ಯಾನ್ ಈಸಿಲಿ ಪುಟ್ ದೆಮ್ ಟುಗೆದರ್ ಟು ರೀಡ್ ವರ್ಡ್ಸ್. ಅದನ್ನ ಒಂದು ಸೇರಿಸಿ ಒಂದು ಹೊಸದಾಗಿರೋ ವರ್ಡ್ ನ ನಾವು ಓದೋದಕ್ಕೆ ನಮ್ಗೆ ಇದು ಸಹಾಯ ಮಾಡತ್ತೆ. ಯಾಕೆ ಇದು ನಮ್ಗೆ ಬೇಕು? ನಾನು ಆಲ್ರೆಡಿ ಹೇಳ್ದಂಗೆ ಯಾವ್ದೇ ಒಂದು ವಿಷಯ, ನಾವು ಒಂದು ಭಾಷೆ ಕಲಿತಿದೀವೋ ಏನೋ ಒಂದು ವಿಷಯ ಮೊದ್ಲು ಫಸ್ಟ್ ಟೈಮ್ ಕಲಿತಿದೀವಿ ಅಂದ್ರೆ ಅದು ಯಾಕೆ ಮಾಡ್ಬೇಕು, ಏನು, ಇದನ್ನೆಲ್ಲ ಪೂರ್ತಿ ತಿಳ್ಕೊಬೇಕು. ಆಯ್ತಾ? ಹಾಗೆ ನಾವು ಮೆಮೊರೈಸ್ ಮಾಡೋಂಗಿಲ್ಲ, ಹಾಗೆ ಮಗಪ್ ಮಾಡೋಂಗಿಲ್ಲ. ಆಯ್ತಾ? ಇಟ್ ಇಸ್ ಅ ಸೀಕ್ರೆಟ್ ಕೋಡ್ ಟು ಇಟ್. ಹೇಗ್ ಅದನ್ನ ಉಚ್ಚರಿಸ್ಬೇಕು, ಹೇಗ್ ಅದನ್ನ ನಾವು ಪ್ರಯೋಗ ಮಾಡ್ಬೇಕು ಅನ್ನೋದನ್ನ ನನ್ಗೆ ಹೇಳ್ಕೊಡತ್ತೆ. ಸೊ ದ ಕೋರ್ ಬೆನಿಫಿಟ್ ಆಫ್ ಇಟ್, ಅದ್ರದ್ದು ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪಾ ಅಂದ್ರೆ, ಇಟ್ ಟ್ರಾನ್ಸ್ಫಾರ್ಮ್ಸ್ ಬಿಗಿನರ್ ಲರ್ನರ್ಸ್ ಇಂಟು ಕಾನ್ಫಿಡೆಂಟ್ ಜಾಯ್ಫುಲ್ ರೀಡರ್ಸ್ ಕ್ವಿಕ್ಲಿ ಅಂಡ್ ಎಫರ್ಟ್ಲೆಸ್ಲಿ. ಕಷ್ಟ ಇಲ್ಲದೆ ಅಂದ್ರೆ ಸುಲಭವಾಗಿ ಅಷ್ಟು ಜನನು, ಅಷ್ಟು ಮಕ್ಕಳು ಸುಲಭವಾಗಿ ಆ ವರ್ಡ್ಸ್ ನ ನಾವು ಓದ್ಬೋದು. If at all we know the sounds of the letters. So we had seen the sounds of vowel letters A, E, I, O, U. Then some of the consonant letters J, G, L, F, B. I'm sorry. A for letter A. Apple. A, egg. E for letter I. Letter is E. ಆದ್ರೆ ಅದರದ್ದು ಸೌಂಡು ಎಗ್ ಹೇಗೆ ಹೇಳ್ತೀವಿ? ಎಲಿಫೆಂಟ್, ಎಗ್. ಆದ್ರೆ ಲೆಟರ್ ಐ ಅಂತ ನಾವು ಸ್ಪೆಲ್ ಮಾಡಲ್ಲ. ಅಂದ್ರೆ ವಿ ಡೋಂಟ್ ಗಿವ್ ದಿ ಸೌಂಡ್ ಆಸ್ ಐ. ದ ಲೆಟರ್ ಇಸ್ ಐ ಬಟ್ ದ ಫೋನಿಕ್ ಸೌಂಡ್ ಇಸ್ ಇ. ಇಗ್ಲೂ, ಇಂಕ್. ಐಸ್ ಕ್ರೀಮ್ ಇಲ್ಲ, ಐಸ್ ಕ್ರೀಮ್ಗೆ ಐ ಅಂತ ತಾನೇ ಹೇಳೋದು. ಕನ್ಫ್ಯೂಸ್ ಆಗ್ಬೇಡಿ, ಆಯ್ತಾ? ವವಲ್ ಲೆಟರ್ ಆಗಿರೋ ಐಗೆ ಅದರದ್ದು ಫೋನಿಕ್ ಸೌಂಡು ಇ. ಆರೆಂಜ್, ಆಕ್ಟೋಪಸ್. ನೋಡಿದೀರಾ ಆಕ್ಟೋಪಸ್? ಓಕೆ. U is the letter. The sound goes like this. Umbrella. For A, it is A. For U, it is umbrella. Chhatri. Umbrella ಅಂದ್ರೆ ಏನು? ಛತ್ರಿ. Unicorn. Umbrella. U is the letter. ಅದಾದ್ಮೇಲೆ G ಅನ್ನೋ ಲೆಟರ್ ನೋಡಿದ್ವಿ. ಗೋಟ್, ಗಿಟಾರ್. ಗ. Yes. L for letter L, lion, leaf. Letter F, the sound goes like this. Frog, fish. Very good. Adadmele B is the letter. The sound goes like this. B. Bat. Very good. Bat. ಆ ವರ್ಡ್ ಹೇಳ್ಬೋದು. B, bat, ball. Very good. So we have quickly seen the sounds of these letters that we had seen in the last class, fourth class ಅಲ್ಲಿ ನೋಡಿರೋ ಈ ಲೆಟರ್ಸ್, ವವೆಲ್ ಲೆಟರ್ಸ್ ಹಾಗೂ ಕೆಲವು ಕಾನ್ಸನೆಂಟ್ ಲೆಟರ್ಸ್, ಅದರದ್ದು ಶಬ್ದ ಹೇಗ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ವರ್ಡ್ಸ್ ಗಳವನ್ನು ನಾವು ನೋಡಿದೀವಿ. ಕರೆಕ್ಟಾ? ನೆನ್ಪ್ ಬಂತ ಎಲ್ಲರಿಗೂ? ಯಾಕೆ ಇದು ಕಲಿತಿದೀವಿ ಅಂದ್ರೆ ಏನು, ಇದೆಲ್ಲ ತಿಳ್ಕೊಂಡ್ರ ಚೆನ್ನಾಗಿ? ಅರ್ಥೋಗಿಲ್ಲ ತಾನೆ? ಆಮೇಲೆ ಡಯಾಗ್ರಾಫ್ ಮಾಡಿದ್ವಲ್ಲ, ಅಂದ್ರೆ 2 ಅಕ್ಷರನ ಒಂದು ಸೇರಿಸಿದಾಗ ಒಂದೇ ಒಂದು ಶಬ್ದ ಕೊಡತ್ತೆ. ನೋಡಿದ್ರೆ ಎ ಮತ್ತೆ ಐ, ಎ, ಓ, ಇ, ಐ, ಇ. ನಾನು ಬೇರೆ ಹೇಳ್ದೆ ಹೋದ್ ಕ್ಲಾಸ್ ಅಲ್ಲಿ, ಲೆಟರ್ ಲೆಟರ್ಸ್ ಇ ಮತ್ತೆ ಎನ ಒಂದು ಸೇರಿಸಿದಾಗ ಇ ಅನ್ನೋ ಶಬ್ದನೇ ಬರತ್ತೆ. ಅದಲ್ಲಿ ಒಬ್ರು ಡೌಟ್ ಕೇಳಿದ್ರು, ಹಂಗಂದ್ರೆ ಯಾವಾಗ ಮ್ಯಾಮ್ ನಾನು ಇ ಉಪಯೋಗಿಸ್ಬೇಕು, ಎ ಬಳಸ್ಬೇಕು, ಅದನ್ನ ಹೇಳಿ ಅಂತ ಹೇಳಿದ್ರಿ. ಖಂಡಿತ ಇವತ್ತಿನ ಸೆಷನ್ ನಾನು ಹೇಳ್ತೀನಿ ಅಂತ ತಾನೇ ಹೇಳಿದೆ. ಅದನ್ನ ನಾನು ಮರ್ತೋಗ್ಲಿಲ್ಲ. ಇವತ್ತಿನ ಸೆಷನ್ ನಾನು ಹೇಳ್ತೀನಿ, ಆಯ್ತಾ? ಸೊ ಈ ಐ ನ ಬೇಸ್ ಮಾಡಿ ಎ ಅನ್ನೋ ಸೌಂಡ್ ಬರ್ತಿದೆ ಅಲ್ಲ. ಲೆಟರ್ ಎ ಹ್ಯಾಸ್ ಇಂಡಿವಿಜುವಲ್ ಸೌಂಡ್ ಆಸ್ ಆ, ಐ ಹ್ಯಾಸ್ ದಿ ಸೌಂಡ್ ಆಸ್ ಇ. ಆದ್ರೆ ಈ 2 ಅಕ್ಷರಗಳನ್ನು ಒಂದು ಸೇರಿಸಿದಾಗ ಒಂದೇ ಶಬ್ದ ಬರ್ತಿದೆ. ಅದೇನದು? ಎ. ಎ ಎ ಕೇಳಿಸ್ಕೊಳ್ತಾ ಇದೆಯಾ ನಾನು ಹೇಳ್ತಿರೋದು? ಅಂತಾರಲ್ಲ ಮನೆಯಲ್ಲಿ, ಎ ಇಸ್ ದಿ ಸೌಂಡ್. ಓಕೆ, ಕೊಲೋಕ್ಯುಲಿ ಐ ಆಮ್ ಟೆಲ್ಲಿಂಗ್. ತಪ್ಪು ತಿಳ್ಕೊಬೇಡಿ, ಆಯ್ತಾ? ನಾನು ಅದ್ರ ಶಬ್ದ ಹೇಗ್ ಬರ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓ, ಓ, ಎ ಟುಗೆದರ್. ಓ ಹ್ಯಾಡ್ ದಿ ಸೌಂಡ್, ಓ ಹ್ಯಾಸ್ ದಿ ಸೌಂಡ್ ಆಸ್ ಅ. ಎ ಹ್ಯಾಸ್ ದಿ ಸೌಂಡ್ ಆಂಟ್. ಆದ್ರೆ ಅ ಅಂತ ಹೇಳ್ತೀವ? ಅಲ್ಲ. ಓ ಇಸ್ ದಿ sound, single sound. When these two letters
ಬ್ಲೆಂಡ್ ಟುಗೆದರ್, ಈ ಎರಡು ಅಕ್ಷರಗಳನ್ನು ಸೇರಿಸಿದಾಗ ಒಂದೇ ಶಬ್ದನೇ ಬರುತ್ತೆ. ಈ, ಐ, ಈ. ಸೊ ಒಂದ್ ವರ್ಡ್ ನೋಡ್ಬಿಡೋಣ. ಸೇಲ್, ರೈನ್, ವೆರಿ ಗುಡ್. ಓ, ಗೋಟ್, ಬೋಟ್. ಸೀಡ್, ಟ್ರೀ, ವೆರಿ ಗುಡ್. ಐ, ಪೈ, ಟೈ. ಕತ್ತಿಗೆ ಹಾಕ್ತಾರಲ್ಲ ಕೆಲಸ ಮಾಡೋರು, ಕತ್ತಲ್ಲಿ ಆ ಶರ್ಟ್ ಹಾಕ್ಮೇಲೆ ಟೈ ಹಾಕ್ತಾರೆ. ಇಸ್ ಪೈ, ಟೈ. ಎ ನಿಮ್ಗೆ ಯಾವ್ದಾದ್ರು ವರ್ಡ್ ಗೊತ್ತಿದ್ಯಾ ಮಕ್ಳೇ? ಟೀ. ವಾವ್, ಕುಡಿತೀರಾ ನೀವು? ಟೀ ಕುಡಿತೀರಾ? ಓಕೆ, ಅಷ್ಟೇನ್ ಕುಡಿಯೋಂಗಿಲ್ಲ ನಾವು, ಇದು ನಮ್ಗೆ ಒಳ್ಳೇದಲ್ಲ. ಎನಿ ಅದರ್ ವರ್ಡ್? ಪೀಸ್, ವೆರಿ ಗುಡ್. PEAS, ಬಟಾಣಿ, ಅದರಲ್ಲೂ ಉಪಯೋಗಿಸ್ತೀವಿ. ವೆರಿ ಗುಡ್, ಸೂಪರ್ ಮಕ್ಳೇ. ಲೀಫ್, ಪೀಚ್. ಸೊ ಇಂತಹ ವರ್ಡ್ ಗಳಲ್ಲಿ ನೋಡಿದ್ರೆ ಈ ಡಯಾಗ್ರಾಫ್ ಲೆಟರ್ಸ್ ಅಂದ್ರೆ AIOA, EE, IE, EA ಇದನ್ನೆಲ್ಲ ಉಪಯೋಗಿಸಿರೋದು ಗೊತ್ತಾಗತ್ತೆ ನಮ್ಗೆ. ಕರೆಕ್ಟಾ? ಯು ಅಗ್ರಿ ವಿತ್ ಮೀ? ನೀವು ಒಪ್ಕೊಳ್ತೀರಾ? ಇವಾಗ ನಿಮ್ಗೊಂದು ಚಾಲೆಂಜ್ ಇದೆ. ಏನ್ ಗೊತ್ತಾ ಚಾಲೆಂಜು? ಇದರಲ್ಲಿ 3 ಪಿಕ್ಚರ್ಸ್ ಇಲ್ಲಿ ಡ್ಯಾನ್ಸ್ ಆಡ್ತಿದೆ ಅಲ್ವಾ, ಒಂದೊಂದು ಪಿಕ್ಚರ್ ಇಂದಾನು ಒಂದೊಂದು ಅಕ್ಷರ. ಕೆಲವು ಪಿಕ್ಚರ್ಗಳಲ್ಲಿ ಒಂದು ಡಯಾಗ್ರಾಫ್ ಲೆಟರ್ಸ್ ಮಿಕ್ಸ್ ಆಗಿರತ್ತೆ, ಒಂದು ಹೊಸದಾಗಿರೋ ವರ್ಡ್ ಫಾರ್ಮ್ಯುಲೇಟ್ ಆಗುತ್ತೆ. ಅಯ್ಯೋ ಮ್ಯಾಮ್, ನನ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ, ಏನಂತಿದ್ದೀರಾ? ಓಕೆ, ನಾನು ಈ ಫಸ್ಟ್ ವರ್ಡ್ ನ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಆಯ್ತಾ? ಇದು ರೋಬೋ, ಕರೆಕ್ಟ್. R. ಓಕೆ, ಹಿಯರ್ ಇಸ್ ದಿ ಸೌಂಡ್ ಫಾರ್ ದ ವರ್ಡ್ ಟ್ರೈನ್. ಅಂದ್ರೆ ಏನು? AI ಇಲ್ಲಿದೆ. ಇಲ್ಲಿ ಕೊನೆಯದಾಗಿರೋ ವರ್ಡ್ ಏನದು? ನಟ್, ನಟ್. RAI and N. What is the word that we get? We get rain, rain. Okay. Next word ಕಂಡಿಡೀವಿ ನೋಡೋಣ. Guess the next word. ಮುಂದಿನ ವರ್ಡ್ ಏನ್ ಗೊತ್ತಾ? The letter B. ಅದಾದ್ಮೇಲೆ ಏನದು ಪಿಕ್ಚರು? ಗೋಟ್. ಅದಾದ್ಮೇಲೆ ಟೆಂಟ್. ಅಂದ್ರೆ 3 ವರ್ಡ್ಸ್ ಹೇಳ್ಬಿಟ್ಟಿದ್ದೀರಾ ಮ್ಯಾಮ್. ಇದರಿಂದ ಹೊಸದಾಗಿರೋ ವರ್ಡ್ ಏನ್ ನಾವು ಫಾರ್ಮುಲೇಟ್ ಮಾಡ್ಬೋದು? ಕಂಡುಹಿಡಿಯಕ್ ಆಗ್ತಿಲ್ವಾ? ಬೋಟ್, ವೆರಿ ಗುಡ್. ಸ್ವಲ್ಪ ಸಮಯ ತಗೊಂಡ್ರು ಕರೆಕ್ಟ್ ಆಗಿ ಹೇಳಿದೀರಾ. ಬೋಟ್, ಗ್ರೇಟ್ ಯು ಆರ್. ಇದು ಸೂರ್ಯನ್ ಪಿಕ್ಚರು, ಒಂದು ಎಲೆ ಇದೆ, ಮತ್ತೊಂದು ಬಾಗ್ಲಿದೆ. ಇದಕ್ಕೆಲ್ಲ ಇಂಗ್ಲಿಷ್ ಅಲ್ಲಿ ಏನ್ ವರ್ಡ್ ಮಕ್ಳೇ? ಸೂರ್ಯ ಅಂದ್ರೆ ಸನ್ನು, ಇದು ಒಂದು ಬೀಜ ತರನು ಕಾಣಿಸ್ತಿದೆ, ಎಲೆನೂ ಕಾಣಿಸ್ತಿದೆ. ಓಕೆ, ಅದೇ ನಮ್ಗೆ ಹೊಸದಾಗಿರೋ ವರ್ಡ್ ಫಾರ್ಮ್ ಆಗ್ಬೇಕಲ್ಲ, ಯಾವ ವರ್ಡ್ ಎಲ್ಲ ಆಗ್ಬೋದು? ಸೀಡ್, ವೆರಿ ಗುಡ್, ಸೂಪರ್, ಚೆನ್ನಾಗಿ ಕಂಡುಹಿಡಿತಿದ್ದೀರಾ ಮಕ್ಳೇ, ವೆರಿ ಗುಡ್. ಇದು ಪೆಂಗ್ವಿನ್ ಪಿಕ್ಚರ್ ಇದೆ. ಓಕೆ, ಇದೇನು? ಪಿಕ್ಚರ್ ಆಫ್ ಅ ಪೈ. ಪೈ ಇಸ್ ದಿ ವರ್ಡ್. ಓಕೆ, ಪೈ ಇಸ್ ದಿ ವರ್ಡ್. ಸೊ ಎಲ್ಲ ವರ್ಡ್ಸ್, ಈ 4 ವರ್ಡ್ಸ್ ನಾವು ಕಂಡಿಡ್ಬಿಟ್ಟಿದೀವಿ. ಈ 4 ವರ್ಡ್ಸ್ ಅಲ್ಲಿ ನೀವು ಒಂದು ನೋಡಿದ್ರೆ, ನಾವ್ ಇವಾಗ ತನಕ ಕಲ್ತಿರೋ ಫೋನಿಕ್ ಸೌಂಡ್ಸ್ ಯಾವ ಅಕ್ಷರಕ್ಕೆಲ್ಲ ಕಲ್ತಿದೀವೋ ಆ ಅಕ್ಷರಗಳನ್ನ ಬೇಸ್ ಮಾಡಿನೇ ಈ ವರ್ಡ್ಸ್ ಎಲ್ಲ ಬಂದಿದೆ. ಓಕೆ, ರ್ಯಾಂಡಮ್ ಆಗಿ ನಾನು ಯಾವ ಪಿಕ್ಚರ್ ಕೊಟ್ಟಿಲ್ಲ. ಇವಾಗ ತನಕ ನೀವು ಯಾವ ಫೋನಿಕ್ ಲೆಟರ್ಸ್, ಯಾವ ಲೆಟರ್ಸ್ ಗಳನ್ನ ಫೋನಿಕ್ ಸೌಂಡ್ ನ ಕಲ್ತ್ಕೊಂಡಿದೀರೋ ಅದ್ರದ್ದು ಬೇಸ್ ಮಾಡಿನೇ ಈ ವರ್ಡ್ಸ್ ಎಲ್ಲ ಬಂದಿದೆ, ಆಯ್ತಾ? ಹಾಗಾಗಿ ಇವತ್ತೇನ್ ನಾವು ತಿಳ್ಕೊಳ್ತೀವಿ ಮ್ಯಾಮ್, ಇದೆಲ್ಲ ಚೆನ್ನಾಗಿ ಗೊತ್ತಿತ್ತಂದ್ರೆ ಇವತ್ತಿನ ಸೆಷನ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. We are going to look into the sounds of these letters in today's class. Okay. Sun. How ಹೇಗೆ ಹೋಗುತ್ತೆ? ಅಂತ ಹೋಗುತ್ತಲ್ಲ. Is the sound for the letter S. Sun. For the letter T, the sound goes like this. Tap. Tennis. Very good. Tennis ಹೇಳ್ಬೋದು. Tap. Okay. Next comes the letter P. P is the letter, but the phonic sound is P. P. Pen. P. Pen. For the letter N, the sound goes like this. You know, net. Nail. Yes, you can tell nail as well. Very good. Super ಮಕ್ಳೆ. ಇದೇನಿದು? ಒಂದು ಬೆಕ್ಕಿನ ಪಿಕ್ಚರ್. ಬೆಕ್ಕಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ?
ತುಂಬಾ ಈಸಿ ಮ್ಯಾಮ್, ABCD ಕಲಿಯುವಾಗ್ಲೇ ಹೇಳ್ಕೊಟ್ರು ನಮ್ಗೆ. ವೆರಿ ಗುಡ್. ಕ್ಯಾಟ್. ಕ್ಯಾಟ್. The letter C and K both has the sounds as k. Okay, remember it. K ಅನ್ನೋದು ಲೆಟರ್, ಅದ್ರದ್ದು ಸೌಂಡ್ ಹೇಗಿದೆ? ಕ. ಇವಾಗ ನಾನು ಹೇಳ್ದಂಗೆ ಸಿ ಮತ್ತೆ ಕೆಗೆ ಕ ಅನ್ನೋ ಸೌಂಡೇ ಬರುತ್ತೆ. ಹಾಗಾಗಿ ಯಾವಾಗ ಸಿ ಉಪಯೋಗಿಸ್ಬೇಕು, ಯಾವಾಗ ಕೆ ಬಳಸ್ಬೇಕು, ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಹೇಗೆ ನೀವು ಇ ಎ ತಿಳ್ಕೊಳ್ತಿರೋ ಅದೇ ತರ ಮುಂದಿನ ಕ್ಲಾಸ್ ಅಲ್ಲಿ ಸಿ ಯಾವಾಗ ಉಪಯೋಗಿಸ್ಬೇಕು, ಕೆ ಯಾವಾಗ ಬಳಸ್ಬೇಕು, ಸಿ ಕೆ ನಲ್ಲೂ ಕೇಳೋ ವರ್ಡ್ಸ್ ಮುಗಿಯುತ್ತಲ್ಲ. ಹಂಗಂದ್ರೆ ಇವಾಗ ಡಕ್ ಅಂತ ಒಂದು ವರ್ಡ್ ಇದೆ, DUC ಅಂತಾನೆ ಹೇಳ್ಬೋದಿತ್ತು. ಯಾಕೆ ನಾವು DUCK ಅಂತಿದ್ವಿ? ಇಲ್ಲ DUK ಅಂತಾನೆ ಹೇಳ್ಬೋದಿತ್ತಲ್ಲ. ಅದನ್ನು ನಾವು ತಿಳ್ಕೊಬೇಕು ತಾನೆ, ಯಾಕೊಂದು ನಾವು ಅದೇ ರೀತಿಯಾಗಿ ಮಾಡ್ತಿದೀವಿ, ಬರೀತಿದೀವಿ ಅನ್ನೋದನ್ನು ತಿಳ್ಕೊಬೇಕು. ಓಕೆ, ನೀವು ಈ ಒಂದ್ ವಾರ ಸಮಯದಲ್ಲಿ ನಿಮ್ಗೆ ಗೊತ್ತಾಯ್ತು ಅಂದ್ರೂ ನೀವು ತಿಳ್ಕೊಂಡ್ ಬನ್ನಿ. ಮುಂದಿನ ಕ್ಲಾಸಲ್ಲಿ ನೀವು ನನಗೆ ಹೇಳ್ಬೋದು, ಆಯ್ತಾ? ಓಕೆ, ನೆಕ್ಸ್ಟ್ ಹ್ಯಾಟ್. 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 ರ್ಯಾಟ್. ರ್ಯಾಟ್. ಅಮ್ಮ ತುಂಬಾ ಚೆನ್ನಾಗಿರೋ ಒಂದು ಅಡಿಗೆ ಮಾಡಿದ್ದಾರೆ ಮನೆಯಲ್ಲಿ. ಅದ್ರ ಹೇಗಿದೆ ಅಂತ ಕೇಳಿದ್ರೆ ನೀವೇನಂತೀರಾ? ತುಂಬಾ ಚೆನ್ನಾಗಿತ್ತಮ್ಮ ಅಂತ ಹೇಳ್ತೀರಾ. ಇಸ್ ದಿ ಸೌಂಡ್ ಫಾರ್ ದ ಲೆಟರ್ M. ಮ್ಯಾಪ್. ಓಕೆ, ಇದೇನಿದು? ಕೆಲವ್ರ ಮನೇಲಿ ಇದಿರತ್ತೆ, ಯಾರಾದ್ರೂ ಹೊಸದವ್ರು ಬಂದ್ರಂದೆ ಬೊಗಳತ್ತೆ. ಏನದು? ನಾಯಿ. ಕರೆಕ್ಟ್. ಇದೇನದು? ಡಾಗ್. ಅದ್ಯಾಕೆ ಮ್ಯಾಮ್ ಇಲ್ಲಿ ಕೊಡ್ತಿದ್ದೀರಾ? ಅದು ನಾನು ಯಾಕೆ ಕೊಡ್ತಿದ್ದೀನಿ ಅಂದ್ರೆ ಆ ಲೆಟರ್ ಶಬ್ದ ತಿಳ್ಕೊಳಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಿರೋದು, ಆಯ್ತಾ? ಅಗಿ. These are the sounds for the letters that I have shown on the screen. ಆಯ್ತಾ? ನೆನ್ಪಲ್ಲಿ ಇಟ್ಕೊಳ್ತೀರಾ? ಎಸ್ಸಿಗೆ ಹಾವನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ಹೇಗೆ ಹೋಗುತ್ತೆ ಹಾವು? ಅಂತ ಹೋಗುತ್ತಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಈಗ ಈ ಲೆಟರ್ಸ್ ಇನ್ ಶಬ್ದಗಳೆಲ್ಲ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಈ ವರ್ಡ್ಸ್ ಎಲ್ಲ ಅದರ ಜಾಗದಲ್ಲಿ ನಾವು ಪ್ಲೇಸ್ ಮಾಡ್ಬೋದು ಈಸಿಯಾಗಿ, ಅಲ್ವಾ? ಮಾಡ್ಬೋದಾ ಮಕ್ಳೇ? So altogether, the sound that we have learned, that is in the last class, today's session, ಇವತ್ತು ಕ್ಲಾಸ್ ಅಲ್ಲಿ ಏನೆಲ್ಲ ಲೆಟರ್ಸ್ ಅದ್ರದ್ದು ಸೌಂಡ್ಸ್ ಎಲ್ಲ ತಿಳ್ಕೊಂಡಿದ್ದೇವೋ ಅದೆಲ್ಲ ಬೇಸ್ ಮಾಡಿನೇ ಈ ವರ್ಡ್ಸ್ ಇದೆ. ಓಟ್. ಓಟ್. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಲಯನ್. ವೆರಿ ಗುಡ್. ಇದು ಫಿಶ್. ಆಸಮ್. Star. You are also a rocking star. Very good. Bee. Buzzing bee. Bee. This one, good katide. Nest. 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 I'm telling the sounds. ನಿಮ್ಗೆ ಆಲ್ರೆಡಿ ವರ್ಡ್ಸ್ ಎಲ್ಲ ಪರಿಚಯ ಇದೆ ಮಕ್ಳೇ, ಆದ್ರೆ ಆ ಸೌಂಡ್ಸ್ ಬೇಸ್ ಮಾಡಿ ಆ ವರ್ಡ್ಸ್ ನಾವು ಫಾರ್ಮುಲೇಟ್ ಮಾಡ್ತಿದೀವಾ ಅದೇ ನಾವು ನೋಡ್ತಿರೋದು ಇಲ್ಲಿ, ಆಯ್ತಾ? ಫ್ರಾಗ್. ಡಕ್. ಇದೇನಿದು? ಹಾಲು. ಮನೆಗೆ ಹೋಗಿ ಕುಡಿತೀರಾ? ಎಷ್ಟು ತುಂಬಾ ಹಶು ಆಗ್ತಿದೆ ಮ್ಯಾಮ್. ಕರೆಕ್ಟ್, ನನ್ಗೂ. ಮಿಲ್ಕ್. ಇದು ಪಿಗ್. ವೆರಿ ಗುಡ್, ಆಲ್ ಮ್ಯಾಚ್ಡ್. ವೆರಿ ಗುಡ್ ಚಿಲ್ಡ್ರನ್, ಸೂಪರ್. Now I'm going to tell you the rule. ಫೋರ್ತ್ ಕ್ಲಾಸ್ ಅಲ್ಲಿ ಇತ್ತಲ್ಲ ಇ ಎ ಯಾವಾಗ ಬಳಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಈ ಎರಡ್ ಲೆಟರ್ಸ್ನು ಸೇರಿಸಿದಾಗ ಒಂದೇ ತರದ ಶಬ್ದ ಬರ್ತದೆ. ಇ ಎ ಪುಟ್ ಟುಗೆದರ್ ಆಲ್ಸೋ ಗಿವ್ಸ್ ಅಸ್ ದಿ ಫೋನಿಕ್ ಸೌಂಡ್ ಆಸ್ ಇ. ಯಾವಾಗ್ಲೂ ಫೋಟೋಗೆ ನಿಮ್ಮನ್ನ ಚೀಸ್ ಅಂತ ಹೇಳಿ ಅಂತಾರೆ, ಅವಾಗ ನೀವೇನ್ ಮಾಡ್ತೀರಾ? ನಿಮ್ ಹಲ್ಗಳನ್ನ ತೋರಿಸ್ತೀರಲ್ಲ ಇ ಅಂತ. ಸೊ ಇ ಇ ಎ, when these two letters are put together, it is giving one unique sound. ಒಂದೇ ತರ ಶಬ್ದ ಕೊಡ್ತಿದೆ. It is not a or a.
ಎರಡ್ ಲೆಟರ್ಸ್ ನ ಒಂದು ಸೇರಿಸಿದಾಗ ಒನ್ ಯೂನಿಕ್ ಸೌಂಡೇ ಕೊಡತ್ತೆ. ನಿಮ್ಗೇನ್ ಡೌಟ್ ಇತ್ತು, ಯಾವಾಗ ಈ ಬಳಸ್ಬೇಕು, ಯಾವಾಗ ಈ ಎ ನ ಉಪಯೋಗಿಸ್ಬೇಕಂತ ಅಲ್ವಾ? ಅದನ್ನ ನಾನು ನಿಮ್ಗೆ ಹೇಳ್ತೀನಿ ನಾನೀಗ, ಆಯ್ತಾ? ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಇನ್ ಜನರಲ್ ವಿ ಫಾಲೋ ಮೋಸ್ಟ್ ಆಫ್ ದಿ ವರ್ಡ್ಸ್ is in this manner. Okay, one moment, I'll write it on the board and show it to you. ಈ ಈ ನ ಯಾವಾಗ ನಾನು ಉಪಯೋಗಿಸ್ತೀನಿ, ಈ ಎ ನ ಯಾವ ವರ್ಡ್ಸ್ ಅಲ್ಲಿ ನಾನು ಬಳಸ್ತೀನಿ, ಹೇಗೆ ನನ್ಗೆ ಗೊತ್ತಾಗತ್ತೆ? ಇವೆರಡಕ್ಕೂ ಒಂದೇ ತರದ ಶಬ್ದಾನೆ, ಆದ್ರೆ ನಾನು ಎಲ್ಲಿ ಉಪಯೋಗಿಸ್ತೀನಿ ಅದಕ್ಕೊಂದಿದೆ, ಆಯ್ತಾ? ವೆನ್ ಸಮಥಿಂಗ್ ಇಸ್ ಬೇಸ್ಡ್ ಆನ್ ನೇಚರ್ಗೆ ರಿಲೇಟ್ ಆಗಿರೋ ವರ್ಡ್ಸ್, ಅವಲ್ಲಿ ನಾವು ಅನೇಕವಾಗಿ ಈ ಅನ್ನೋ ಅಕ್ಷರಗಳನ್ನ ಉಪಯೋಗಿಸ್ತೀವಿ. ಇಫ್ ಅಟ್ ಆಲ್ ಇಟ್ ಇಸ್ ರಿಲೇಟೆಡ್ ಟು ಫುಡ್ ಆರ್ ವಾಟರ್, something related to wetness or sorry dampness, ನೀರಿಗೆ ಸಂಬಂಧಪಟ್ಟಿರೋದು, ಮಾಯ್ಸ್ಟ್, ಅವಕ್ಕೆಲ್ಲ ನಾವು ಈ ಎ ಅನ್ನ ಮಧ್ಯದಲ್ಲಿ ಬಳಸ್ತೀವಿ. ಮ್ಯಾಮ್ ಇದೆಲ್ಲ ಓಕೆ, ನನಗೆ ಎಕ್ಸಾಂಪಲ್ಸ್ ಹೇಳಿದ್ರೆ ಮಾತ್ರ ಬೆಟರ್ ಆಗಿ ಅರ್ಥ ಆಗುತ್ತೆ. ಖಂಡಿತ ನಿಮ್ಮ ಮಾತ್ರ ಅಲ್ಲ, ನನಗೂ ಹಾಗೇನೆ. ಸಮಥಿಂಗ್ ಪರ್ಟೈನಿಂಗ್ ಟು ನೇಚರ್ will always have e in it. For those words it will have, I told, right? Green, green. So something related to nature related words, we use e in between the letters. Okay. Then what else? Any other word you know that is something pertaining to nature? Seed. Okay. Bija, seed. Seed. It is not S-E-A-D. Okay. S-E-E-D. Seed. B. Very good. B. Tree. Wow. Very good. Super ಮಕ್ಳೇ. ನಾನು ಹಿಂಟ್ ಕೊಟ್ಟಾದ್ಮೇಲೆ ಎಷ್ಟೋ ವರ್ಡ್ಸ್ ಗಳನ್ನ ನೀವು ಹೇಳ್ತಾ ಇದ್ದೀರಾ. ಟ್ರೀ, ಟ್ರೀ. ಬೇರೆ ಏನಾದ್ರೂ ವರ್ಡ್ ನಿಮ್ಗೆ ಹೇಳಕ್ಕಾಗತ್ತಾ? Okay, take this as homework. Find out the words wherein that is pertaining to nature we have e in between. ಅಂದ್ರೆ ನೇಚರ್ಗೆ ಸಂಬಂಧಪಟ್ಟಿರೋ ವರ್ಡ್ಸ್ ಗಳಲ್ಲಿ ನಾವು ಈ ನ ಅನೇಕವಾಗಿ ಬಳಸ್ತೀವಿ ಅಂತ ಹೇಳಿದೆ. ಸೊ ನಿಮ್ಗೆ ಆ ತರ ವರ್ಡ್ಸ್ ಏನಾದ್ರು ಗೊತ್ತಾಯ್ತು ಅಂದ್ರೆ ನೀವು ನನ್ಗೆ ಮುಂದಿನ ಸೆಷನ್ ಅಲ್ಲಿ ಹೇಳಿ, ಆಯ್ತಾ? ಓಕೆ, ಈಗ ಎ ಅದನ್ನ ನೋಡೋಣ. ಊಟ, ನೀರು, ಇದಕ್ಕೆ ಸಂಬಂಧಪಟ್ಟಿರೋ ಪದಗಳಲ್ಲಿ, ವರ್ಡ್ಸ್ ಗಳಲ್ಲಿ ಈ ಎ ನ ಮಧ್ಯದಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿದ್ವಿ. ಇನ್ ಜನರಲ್ ಇಟ್ ಇಸ್ ಲೈಕ್ ದಿಸ್: meat, meat. ಮಾಂಸ, that one, meat. ಪೀ, ಪೀಸ್ ಅಂತೀವಲ್ಲ, ಬಟಾಣಿ, ಪೀಸ್. ಇಷ್ಟನಾ? ನನಗೂ ಪೀಸ್, ಪೀ. ಸಿ, ಸಮುದ್ರ, ಸಿ. ಇಲ್ಲಿ ನೋಡಿದ್ರೆ these words, either it is food related one or it has water content in it, right? Stream, correct? Stream. So in these words we find it is following this rule ಅಂತ ಜನರಲೈಸ್ಡ್ ಆಗಿ ಹೇಳಕ್ಕಾಗಲ್ಲ. ಇಂತಹ ಕ್ಯಾಟಗರೈಸ್ ಮಾಡಿದ್ರೆ ನಾವು ಈಸಿಯಾಗಿ ನೆನಪಲ್ಲಿ ಇಟ್ಕೊಬಹುದು, ಯಾವಾಗೆಲ್ಲ ಈ ಉಪಯೋಗಿಸ್ಬೇಕು, ಯಾವಾಗ ಈ ಎ ನ ಬಳಸ್ಬೇಕು ಅನ್ನೋದನ್ನ. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕಾಗತ್ತೆ.
ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೆಲ್ಲ ನೋಡಿದ್ವಿ ಮಕ್ಳೇ? ವಾಟ್ ಅಂಡ್ ಆಲ್ ಡಿಡ್ ವಿ ಸಿ? ವಿ ಗಾಟ್ ಟು ನೋ ಫನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಇಂಗ್ಲಿಷ್. ಯಾವಾಗ ಜೆ ಮೇಲೆ ಇರೋ ಡಾಟು, ಐ ಮೇಲೆ ಇರೋ ಡಾಟ್ ಅದಕ್ಕೊಂದು ಹೆಸರಿದೆ. ಅದಕ್ಕೆ ನಾವ್ ಏನಂತೀವಿ? ಸೂಪರ್ ಸ್ಕ್ರಿಪ್ಟ್ ಡಾಟ್ ಅಂತೀವಿ, ಅಲ್ಲದೆ ಟಿಟಲ್ ಅಂತ ಹೇಳ್ತೀವಿ ಅಂತ ಹೇಳ್ಕೊಟ್ಟೆ. ಆಯ್ತಾ? ಅದ್ರ ಮೇಲೆ ಕಾಮನ್ ಆಗಿ ಯೂಸ್ ಆಗೋ ಲೆಟರ್ ಇ. ಇಂಗ್ಲಿಷ್ ಅಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡೋ ಲೆಟರ್ ಇ. ಮೋಸ್ಟ್ ಕಾಮನ್ಲಿ ಯೂಸ್ ಲೆಟರ್ ಇನ್ ಇಂಗ್ಲಿಷ್ ಅಮಂಗ್ ಇಂಗ್ಲಿಷ್ ಆಲ್ಫಾಬೆಟ್ ಇಸ್ ಇ. ಆಲ್ ರೈಟ್, ಸೂಪರ್. ಅದಾದ್ಮೇಲೆ ಹೋದ್ ಕ್ಲಾಸ್ ಅಲ್ಲಿ ಮಾಡಿರೋ ಫೋನಿಕ್ ಸೌಂಡ್ಸ್ ನೋಡಿದ್ವಿ. ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡಿದ್ರ? ಅದೇ ಆದ್ಮೇಲೆ ಇವತ್ತಿನ ಸೆಷನ್ ಅಲ್ಲಿ ಇನ್ನೂ ಕೆಲವು ಲೆಟರ್ಸ್ ನ ಫೋನಿಕ್ ಸೌಂಡ್ಸ್ ನ ತಿಳ್ಕೊಂಡಿದೀವಿ. ಓಕೆ. Also, most important one, you had this doubt where EE and EA had to be used. That also was learned. Next session, we'll meet with another set of phonic sounds of letters. And most importantly, I have given you homework where EE and EA will be used. Okay? ಅದಾದ್ಮೇಲೆ ಮುಂದಿನ ಕ್ಲಾಸಲ್ಲಿ ಸಿ ಮತ್ತೆ ಕೆ ಯಾವಾಗ ಬರಿಬೇಕು, ಯಾವಾಗ ಎಂತಹ ವರ್ಡ್ಗಳಲ್ಲಿ ಶುರು ಆಗತ್ತೆ ಅದನ್ನ ನಾನು ಹೇಳ್ತೀನಿ. ಅಂದ್ರೆ ನೀವು ಅದನ್ನ ಮನೇಲಿ ಸರ್ಚ್ ಮಾಡಕ್ ನೋಡಿ. ಆಯ್ತಾ? ಫೈನ್. ಐ ಶಾಲ್ ಎಂಡ್ ದ ಸೆಷನ್ ಓವರ್ ಹಿಯರ್. ಅಲ್ಲಿ ಮ್ಯಾಮ್ ಇಸ್ ವೇಟಿಂಗ್. ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಯು ದ ಡೇ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.